ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಸೊ ಸಾಯಂಕಾಲ ಟೈಮ್ ಅದ. ನಾನು ಗಾರ್ಡನಿಗೆ ಒಂದಿಷ್ಟು ಹಾರ್ವೆಸ್ಟ್ ಮಾಡ್ಕೊಳಿಕತ್ತೀನಿ. ಸೊ ಇವು ಏನು ಸಣ್ಣ ಸಣ್ಣ ಈ ಮಿಡಿ ಹಾಗಲಕಾಯಿ ಅಂತೀವಿ, ಈ ಜವಾರಿ ಹಾಗಲಕಾಯಿ ಅಂತೀವಿ. ಇದು ಹೊಲದಲ್ಲಿ ಬೆಳೆಯೋಂಥದ್ದು. ಇದು ಬೀಜ ನಾನು ಹಾಕಿದ್ದೆ ರೀಸೆಂಟಾಗಿ. ಸೊ ಚೆನ್ನಾಗಿ ಬೆಳ್ಕೊಂಡಿದೆ. ಇಷ್ಟು ದೊಡ್ಡದಾಗಿ ಹರಡೈತಿ ಇದು. ನಾನು ಹೀರೆಕಾಯಿ ಬೀಜ ಹಾಕ್ಬೇಕಾಗುತ್ತೆ. ಹೀರೆಕಾಯಿ ಬೀಜ ನಂಗೆ ಸಿಗ್ತಾಯಿಲ್ಲ, ತರಬೇಕಂದ್ರೆ ಆಗೋಲ್ತು. ಇಲ್ಲಿ ನೋಡಿರಿ, ಇಷ್ಟು ಈ ಹಾಗಲಕಾಯಿ ಸಿಕ್ಕಿದ್ದಾವೆ. ಸೊ ಟೋಟಲಿ ಇಷ್ಟೊಂದು ಹಾಗಲಕಾಯಿಗಳನ್ನು ನಾನು ಇವಾಗ ಹಾರ್ವೆಸ್ಟ್ ಮಾಡ್ಕೊಂಡಿನಿ. ಸೊ ಎಂಡಿಗೆ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇದರಲ್ಲಿ ಎಲ್ಲ ಪೂರ್ತಿ ಹೆಂಗಿದೆ ಅಂದರೆ, ಪೂರ್ತಿ ಎಲೆನೇ ಹಾಕಿ ನಾನು ಹಚ್ಚಿದ್ದೀನಿ. ಎಲೆ ಮತ್ತು ತೆಂಗಿನ ಒಂದು ನಾರು. ನಿಮ್ಗೆ ಗೊತ್ತಿದೆ, ನೀವು ನನ್ನ ವೀಡಿಯೋ ನೋಡ್ತಿದ್ದೀವಿ ಅಂದರೆ ಗೊತ್ತಿರುತ್ತಾ. ಹಾಗಾಗಿ ಇದಕ್ಕೆ ಸೈಡಿಗೆ ನಾನು ಎಕ್ಸ್ಟ್ರಾ ಮತ್ತೇನು ಗೊಬ್ಬರ ಹಾಕೋದೇನು ಬೇಡ. ಅಷ್ಟೊಂದು ಗೊಬ್ಬರ ಆಲ್ರೆಡಿ ಇದರಲ್ಲಿ ಅದೇ. ಎಲ್ಲ ಕಂಪೋಸ್ಟ್ ಕರಿಗೆ ಎಷ್ಟು ಚೆನ್ನಾಗಿ ಅದು ಗೊಬ್ಬರ ಆಗ್ಲಿಕ್ಕತ್ತದಂದರೆ ನೋಡ್ಬೇಕು ನೀವು. ಅಷ್ಟು ಚೆನ್ನಾಗಿ ಗೊಬ್ಬರ ಆಲ್ರೆಡಿ ರೆಡಿಯಾಗಿದೆ. ಇದ್ರಾಗಿನ ಒಂದು ಸ್ವಲ್ಪ ನಾನು ಮಾಡ್ಕೊಂಡು ಒಂದು 4 ಮಾತ್ರ ಉಳಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ಯಾಕಂದರೆ ಜಾಸ್ತಿ ಆಗ್ತಾವೆ ಅಂಥೇಳಿ ನಾನು ಸ್ವಲ್ಪ ಕಡಿಮೆಯನ್ನು ಮಾಡ್ಕೊಂಡಿನಿ. ನೋಡಿಲ್ಲ ಎಷ್ಟು ಚಲೋ ಆಗ್ಯದ ಅಂಥೇಳಿ. ಸೊ ನೀವು ಈ ಥರ ತರಕಾರಿ ಗಿಡಗಳನ್ನ ಆರಾಮಾಗಿ ಮನೇಲಿ ಹಾಕೋಬೋದು. ಈ ತೊಂಡೆಕಾಯಿನೂ ಆಗಿದೆ ಒಂದಿಷ್ಟು. ಇವನು ಕೂಡ ನಾನು ತೆಕ್ಕೋತೀನಿ. ಇವು ಅಷ್ಟೇ 5 ವಾರ ಹಿಂಗೆ 2 ದಿನಕ್ಕೆ ಒಂದ್ಸತಿ ಕಡಿತಿರ್ತೀವಲ್ಲ. ಸೊ ಆರಾಮಾಗಿ ಒಂದಿಷ್ಟು ನಾನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡೆ ಅಂದರೆ ಒಂದು ದಿವಸಿಗೆ ಆಗೋಷ್ಟು ನನಗೆ ತರಕಾರಿ ಸಿಗುತ್ತಾ. ಸೊ ಇನ್ನು ಮೇಲೆ ಒಂದಿಷ್ಟಿದೆ, ನನ್ನ ಮಗನಿಗೆ ಹೇಳ್ಕೊಳಿಗತ್ತಂತ ತೆಗಿ ಅಂಥೇಳಿ. ಸೊ ಇದು ಮಾರ್ನಿಂಗ್ ಒಂದಿಷ್ಟು ಹೂವು ಕಟ್ಕೊಂಡು ಹೋಗ್ತೀನಿ. ಅದ್ರ ಜೊತೆಗೆ ಮತ್ತು ಇನ್ನೂ ಇಷ್ಟ ಆಗಿರೋಂಥ ಎಲ್ಲ ತರಕಾರಿಗಳನ್ನು ತೆಗಿಬೇಕು. ಇನ್ನೊಬ್ಬ ವರ್ಷ ನಾಳೆ ತೆಗೋಣ ಅಂದ್ಕೊತೀನಿ. ಇವತ್ತು ತರಕಾರಿ ಇದೆ ನನಗೆ. ಒಂದಿಷ್ಟು ಹಾಗಲಕಾಯಿ ಇದ್ದಾವೆ, ಅವನ್ನ ತೆಕ್ಕೊಂಡು ಹೋಗ್ತೀನಿ. ಅದಕ್ಕಿಷ್ಟು ಹೂವು ಅಂತ ಆಯಿತು. ಇನ್ನು ಡೈಲಿ ಸೀತಾಫಲಗಳು ಹಣ್ಣಾಗಿ ಈ ಥರ ಹೊರಗೆ ಬಂದಿದ್ವು ಫ್ರೆಂಡ್ಸ್. ಹಂಗಾಗಿ ಎಲ್ಲನೂ ಕಡ್ದೆವು. ರಾತ್ರಿ ನೋಡಿದ್ರೆ ಫುಲ್ ಬಾಯೆಲ್ಲ ಓಪನ್ ಆಗಿಬಿಟ್ಟಿತ್ತು ಅದ್ರದ್ದು. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ತಗೊಂಡು ಹೋಗ್ಬಿಟ್ಟೆ ಅದ್ರದ್ದು. ಸೊ ಇಲ್ಲಿ ನೋಡ್ಬೋದು ನೀವು. ಸಪೋಟ ಹಣ್ಣಿನ ಗಿಡ. ಸೊ ಒಂದಿಷ್ಟು ಕಾಕಡ ಹೂವು ಇದನ್ನೆಲ್ಲ ತಗೊಂಡು ಹೋಗ್ಬೋದು. ಮತ್ತು ನಿನ್ನೆ 2 ಹೂವು ಅರಳಿದ್ವು, ಅದು ನಂಗೆ ತೆಗಿಯೋಕ್ಕಾಗಲಿಲ್ಲ. ಇದರಲ್ಲಿ ಅಷ್ಟೇ ಹೂವುಗಳು ಅರಳಿಗತ್ತವೆ, ತೆಗಿಯೋಕ್ಕಾಗೋಲ್ತು. ಫುಲ್ ಬಿಸಿಲದ. ಇವತ್ತು ರಾತ್ರಿ ಮಳೆ ಬಂದದೆ, ತಿರ್ಗಾ ಬಿಸಿಲು ಬಂದದೆ ಇದರಲ್ಲಿ. ಸೊ ಇದು ಹೂವು ನೋಡ್ರಿ ಎಷ್ಟು ಚಂದ ಬಿಟ್ಟೈತೆ. ಇದು ನೋಡ್ರಿ ಎಷ್ಟು ಚಂದ ಆಗೈತೆ, ಎಷ್ಟು ಮಸ್ತ್ ಕಾಣಾಗತ್ತೆ. ಇದು ಅಂದರೆ ಒಂಥರ ಬೊಕ್ಕೆ ಥರ ಆಗ್ಯದ. ಇದು ಅಷ್ಟು ಮಸ್ತ್ ಕಾಣ್ಲಿಕ್ಕೆ ಇದ್ರಾಗ. ಇದರದ್ದು ಸೇಮ್ ಇಲ್ಲಿ ಇನ್ನೊಂದು ಕಲರ್ ಇದೆಯಲ್ಲ, ಅದರಲ್ಲೂ ಅಷ್ಟೇ ಹೂಗಳು ಬರ್ಲಿಕ್ಕತ್ತವೆ. ಇದ್ರದ್ದು ಇವತ್ತೆಲ್ಲ ನಾನು ಕೆಲಸ ಮಾಡ್ಕೋಬೇಕು. ಇವತ್ತು ಇದನ್ನೆಲ್ಲ ಕಟ್ ಮಾಡಿ ಸೊ ಕಟ್ಟಿಂಗ್ಸ್ ಎಲ್ಲ ಹಾಕ್ಕೊತೀನಿ ಇವತ್ತು ಇದ್ರದ್ದು. ಒಂದಿಷ್ಟು ಪಾಟ್ ಆರ್ಡ್ರ್ ಮಾಡಿದ್ದೀನಿ, ಯಾವಾಗ ಬರುತ್ತೇನೋ. ಸೊ ನಿನ್ನೆ ಆರ್ಡ್ರ್ ಮಾಡಿದ್ದೀನಿ. ಸೊ ಅದು ಬಂತಂದರೆ ನನಗೊಂದಿಷ್ಟು ಪಾಟ್ ಸಿಗ್ತವೆ. ನಾನು ಸಾಕಷ್ಟು ರಿಪೋರ್ಟಿಂಗು ಮಾಡ್ಕೊಳ್ಳೋದಿದೆ, ಹೊಸ ಗಿಡ ಹಾಕೊಳ್ಳೋದಿದೆ. ಹಾಗಾಗಿ ನಾನಿವಾಗ ಯಾಕೆ ಮೇಲೆ ಬಂದಿದ್ದೆ ಅಂದರೆ, ನನಗೊಂದಿಷ್ಟು ಹಸಿಮೆಣ್ಸಿನ್ಕಾಯಿ ಬೇಕಾಗಿದ್ವು. ಸದ್ಯಕ್ಕೆ ನನಗೆ ಹಸಿಮೆಣ್ಸಿನ್ಕಾಯಿ ಎಲ್ಲೆಲ್ಲಿದ್ದಾವೆ ನೋಡಿಕೊಂಡು ತೆಕ್ಕೊಂಡು ಹೋಗ್ಬೇಕಂತ. ಈ ಗಿಡದಂತೂ ಎಲ್ಲ ಕಡ್ದೀನಿ ನನ್ನನ್ನು. ಸದ್ಯಕ್ಕಂತೂ ಹೂ ಕಾಣಿಸ್ತಾ ಇಲ್ಲ ಇದರಲ್ಲಿ. ಸೊ ಬೇರೆ ಗಿಡದಾಗ ನೋಡೋಣ ಬರ್ರಿ. ಇಷ್ಟು ಹಸಿಮೆಣ್ಸಿನ್ಕಾಯಿ ಎಷ್ಟಿದೆ ಅಷ್ಟು ತಗೊಂಡು ಹೋಗ್ತೀನಿ. ಸಾಕು, ಒಂದಿಷ್ಟು ಆಯಿತು ಟೋಟಲ್. ನೋಡಿರಿ, ಇಲ್ಲೊಂದಿಷ್ಟು ಹಸಿಮೆಣ್ಸಿನ್ಕಾಯಿ ಕಡ್ದಾಕಿನಿ, ಒಂದಿಷ್ಟು ಕಡ್ದು ಸಾಕು. ಈಗ ಒಂದು ಟೈಮಿಗೆ ಆಗ್ತವೆ. ಬರೀ ಒಂದಿಷ್ಟು ಈ ಹಾಗಲಕಾಯಿಗಳು, ಮಿಕ್ಕಿರೋಂಥ ಹಾಗಲಕಾಯಿಗಳು
ತೋರಿಸ್ತೀನಿ ನೋಡಿರಿ ಎಷ್ಟೊಂದು ಬಂದಿದ್ದಾವೆ ಅಂಥೇಳಿ. ಸೊ ಸಾಕಷ್ಟು ಹಾಗಲಕಾಯಿಗಳು. ಈ ಕಡೆ ಒಂದದು ಬೇಡ, ಅದು ಸಣ್ಣದದು, ಇನ್ನೊಂದೆರಡು ದಿನ ಬಿಟ್ಟು ಕಡಿಬೋದು. ಈ ಕಡೆ ಮೇಗೊಂದೆರಡು ಅದಾವ, ಹೆಂಗೆ ಕಡಿಬೇಕಂತ ಗೊತ್ತಾಗವಂತ, ನೋಡೋಣಂತ. ಸೊ ಮೊನ್ನೆ ಎಷ್ಟು ಕಡ್ದು ನಾನು ಅಷ್ಟು ಸೇರಿಸಿ, ಇದಿಷ್ಟು ಸೇರಿಸಿ ನಿನ್ನೆ ಬಿಟ್ಟು ಮೊನ್ನೆ ತೆಗ್ದು ನಾನು 2 ದಿವಸದಲ್ಲಿ ಮತ್ತೆ ದಪ್ಪ ದಪ್ಪ ಕಾಯಿಗಳು ಬಂದವೆ. ಇಲ್ಲಿ 2 ಇದ್ದಾವೆ. ಸೊ ಕಾಣಿಸಲ್ಲ, ಅದು ಎಲೆಗಳ ನಡುವೆ ಇದಾವೆ. ತೆಕ್ಕೋತೀನಿ ಫಸ್ಟ್. ಹೊಸ ಹೂವು ಬಿಟ್ಟದ, ಬಟರ್ ಕಪ್ ಫ್ಲವರ್. ಡ್ರ್ಯಾಗನ್ ಫ್ರೂಟು ಅಷ್ಟು ಹಣ್ಣಾಗಿದ್ದಾವೆ. 4 ಒಂದೇ ಸರಿ ಬಂದಿದ್ದಕ್ಕೆ ಸ್ವಲ್ಪ ಸೈಜ್ ಏನಾಗಿದೆಲ್ಲ ಸ್ವಲ್ಪ ಇದು ಸಣ್ಣದು ಅನ್ನಿಸ್ತದೆ. ಅದು ಇನ್ನೊಂದು ಸ್ವಲ್ಪ ಕಲರ್ ಬರಬೇಕು. ಅದನ್ನು ಈಗ ಜಸ್ಟ್ ರೆಡ್ ಸ್ವಲ್ಪ ಆಗಿದೆ. ಇನ್ನು ಮಿಕ್ಕಿರೋದು ತೆಗಿಕೋಬೇಕಂತ ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ನೂ ಕರ್ಲ್ ಬಂದರೆ ಚಂದೆ, ಬಟ್ ಬೇಡ. ಯಾಕಂದರೆ ಇಲ್ಲಿ ಕೆಲಸ ಮಾಡೋರೆಲ್ಲ ಓಡಾಡ್ಲಿಕ್ಕತ್ತಾರೆ, ಮತ್ತು ಆಮೇಲೆ ನನ್ನ ಕೈಗೆ ಸಿಗಲ್ಲ ಇದು. ತೆಗಿತೀನಿ ಇದನ್ನು. ರುಚಿ ರುಚಿ ರುಚು ಸೊ ಒಂದು ರುಚು ರುಚು ಎರಡು ಸೈಜು ಒಂದು ದೊಡ್ಡದು ಬಂದತ್ತೆ, ಉಳಿದಿದ್ದು ಒಂಚೂರು ಸಣ್ಣ ಬಂದವೆ. ಋತು ಋತು ಬಿಡಿ, ಇಷ್ಟೇ ಇಷ್ಟೇ. ಈಗ ಒಂದು ಸಣ್ಣದು ಬಂದಿದೆ, ಉಳಿದಿದ್ದು 2 ಸೈಜ್ ಪರವಾಗಿಲ್ಲ. ಬೇಡ, ನೀರೊಳಗೆ ಹಾಕ್ತಾರೆ ಏನು ಮಗ ಯಾರನ್ನ. ಸೊ ಯಾವ್ಯಾವ ಹಣ್ಣುಗಳು ಬಂದವೆ ಎಲ್ಲನೂ ಬಂದವೆ, ಅದನ್ನೆಲ್ಲ ತಗೊಂಡು ಹೋಗ್ತೀನಿ. ಇದು ನೋಡ್ರಿ, ಇಲ್ಲಿ ಮುಂದಿಂದ ಎಲೆ ಇಲ್ಲಿವರೆಗೂ ಚೆನ್ನಾಗೈತಿ. ಇದು ಮುಂದಿಂದ ಎಲೆ ನೋಡ್ರಿ ಫುಲ್ ಒಂಥರ ರೋಗ ಬಂದಂಗೆ ಆಗಿದೆ. ಇಲ್ಲಿ ಮುಂದೆ ಫುಲ್ ಹುಳ ಅಂಟ್ಕೊಂಡವು. ಇದನ್ನು ಕಟ್ ಮಾಡಿ ಬಿಸಾಕ್ಬಿಡ್ತೀನಿ, ಬೇರೆದಕ್ಕೆ ಎಲ್ಲದಕ್ಕೂ ಸ್ಪ್ರೆಡ್ ಆಗೋದು ಬೇಡ ಅಂಥೇಳಿ. ಆಮೇಲೆ ಈ ಕಡೆ ಸೀತಾಫಲಕಾಯಿ ಗಿಡ ದೊಡ್ಡದಾಗ್ಲಿಕ್ಕತ್ತಾವ, ಮಸ್ತ್ ದೊಡ್ಡದಾಗೈತ. ಸಾರಿ, ಸೀತಾಫಲ ಅಂತೀನಿ, ಇದ್ರ ಗಿಡ ಪಪ್ಪಾಯಿ ಗಿಡ ಆಲ್ರೆಡಿ ಹೂವು ಬರ್ಲಿಕ್ಕತ್ತವ. ನೀವು ನೋಡ್ಬೋದು, ಹೂವು ಬರ್ಲಿಕ್ಕತ್ತವೆ. ಆಮೇಲೆ ಇದು ಬಾಳೆಹಣ್ಣಿನ ಗಿಡದಲ್ಲಿ ಎಲೆ ಬಂದದೆ. ಬಾಳೆಹಣ್ಣು ಗಿಡನೂ ಚೆಂದಾಗಿ ಬೆಳೆದದೆ. ಪಪ್ಪಾಯಿ ಗಿಡದಲ್ಲಿ ಹೂವು ಬರಾಕತ್ತವ. ಹೂವು ಬಂದರೆ ಕಾಯಿ ಬರ್ತಾವಿಲ್ಲ ಗೊತ್ತಿಲ್ಲ, ನೋಡ್ಕೋತೀನಿ. ಇದರಲ್ಲೇನೂ ಇಲ್ಲ. ಒಂದು 2 ಗಿಡ ಅಂತ ಇದ್ದಾವೆ, ನೋಡೋಣ ಇದರಲ್ಲಿ ಒಂದರಲ್ಲಾದ್ರೂ ಹೂವು ಬರ್ತಾವೇನಂತೆ. ಸೊ ಸದ್ಯಕ್ಕೆ ಇಷ್ಟ ಆಯ್ತು ಫ್ರೆಂಡ್ಸ್. ಬದನೆಕಾಯಿ ಇನ್ನೂ 2 ಕರ್ಕೊಂಡು ಹೋಗಿದ್ದೀನಿ. ಸೊ ಅದ್ರ ಜೊತೆಗೆ ಇವೊಂದೇ ಹಾಕೊಂಡ್ಬಿಡ್ತೀನಿ. ಈ ಗಿಡದಾಗ ಒಂದಾಗಿತ್ತು, ಆ ಗಿಡದಲ್ಲಿ ಒಂದಾಗಿತ್ತು. ಸೊ ಅಷ್ಟು ತೆಗ್ದೀನಿ. ಸೊ ನನ್ನ ಮಕ್ಕಳಿಗೆ ಇಲ್ಲಿ ಇಟ್ಕೊಂಡು ಹಂಚ್ಕೊಳಿಕತ್ತಾರೆ ಯಾರಿಗೆ ಓದ್ಬೇಕಂತ. ಸೊ ಟೋಟಲಿ ಇಷ್ಟು ತರಕಾರಿ ಬಂತು ನೋಡ್ರಿ. ಮೊನ್ನೆ 1-4 ಇದ್ರಾಗೆ ಹಾಕ್ಕೊಂಡಿನಿ, ಹಾಗಾಗಿ ಹಾಗಲಿಕ್ಕೆ ಜಾಸ್ತಿ ಕಾಣ್ಲಿಕ್ಕೆ. ಸೊ ಟೋಟಲಿ ನನ್ನ ಹಾರ್ವೆಸ್ಟ್ ಇಷ್ಟ ಆಗೈತಿ ಇವತ್ತಿಂದು.